ನಮಸ್ಕಾರ, ಮತ್ತೊಂದು ಹೊಸ ವ್ಲಾಗ್ಗೆ ಸ್ವಾಗತ ಸುಸ್ವಾಗತ. ಸೊ ಇವತ್ತು ನಮ್ಮ ಬರ್ಡ್ಸ್ಗಳು ಆ್ಯಕ್ಚುಲಿ ಬರ್ತಾನೆ ವಿಡಿಯೋ ಮಾಡ್ಕೊಂಡು ಬಂದೆ, ಬಟ್ ಅದು ಸರಿ ಹೋಗಲಿಲ್ಲ. ಸೊ ಹಂಗಾಗಿ ಇದು 3ನೇ ಟೇಕು ತಗೊತಾ ಇರೋದು. ನಮ್ಮ ಬರ್ಡ್ಸ್ಗಳಿಗೆ ಸೊಪ್ಪು ಹಾಕೋಣ ಅಂತ ತಂದಿದ್ದೀನಿ. ಕೊತ್ತಂಬರಿ ಸೊಪ್ಪು, ಮೆಂತ್ಯ ಸೊಪ್ಪು ಆ್ಯಸ್ ಯೂಶುವಲ್ ಮಿಕ್ಸ್ ಮಾಡ್ಕೊಂಡು ತಂದಿದ್ದೀನಿ. ಎಲ್ರಿಗೂ ಹಾಕೋಣ, ನಮ್ಮ ಹೊಸ ಬರ್ಡ್ಸ್ಗೂ ಕೂಡ ಹಾಕೋಣ. ಯಾವ ಥರ ತಿಂತಾರೆ ನಿಮಗೂ ತೋರಿಸ್ತೀನಿ. ಸೊ ಬನ್ನಿ ಗೈಸ್, ಇವತ್ತಿನ ವ್ಲಾಗ್ನ ಶುರು ಮಾಡೋಣ. ಇವತ್ತಿನ ವ್ಲಾಗು ಆ್ಯಕ್ಚುಲಿ ಬೇಗ ಶುರು ಮಾಡ್ತೀನಿ. ಫಸ್ಟ್ ಟೈಮು ಆಲ್ಮೋಸ್ಟ್ 7 ಗಂಟೆ ಅಂದ್ಕೊಳ್ಳಿ ಟೈಮಿಂಗ್ ಗೊತ್ತಿಲ್ಲ, ನಾನು ವಾಚ್ ಹಾಕಿಲ್ಲ. ಸೊ ಆಲ್ಮೋಸ್ಟ್ ಒಂದು 6:45 7 ಗಂಟೆ. ಕ್ಲೈಮೇಟಲ್ಲಿ ಒಂದು 19 ಡಿಗ್ರಿನ ಏನೋ ಇದೆ ಚಳಿ ಇವಾಗ. ಆದರೂ ಕೂಡ ನಮ್ಮ ಬರ್ಡ್ಸ್ಗಳೆಲ್ಲ ಖುಷಿಯಾಗಿದ್ದಾರೆ. ಯಾಕೆಂತಂದರೆ ಅಲ್ಲಿ ನಾನು ಎಕ್ಸಿಟ್ ಫ್ಯಾನ್ ಹಾಕಿದ್ದೀನಲ್ಲ, ಒಳಗಡೆ ಇರುವಂಥ ಹೀಟ್ನ ಆಚೆ ಆಗ್ತಾ ಇರೋದ್ರಿಂದ ಫ್ರೆಶ್ ಗಾಳಿ ಒಳಗಡೆ ಹೋಗ್ತಾ ಇರುತ್ತೆ. ಸೊ ಹಂಗಾಗಿ ಬರ್ಡ್ಸ್ಗಳು ಖುಷಿಯಾಗಿ ಆಟ ಆಡ್ತಾ ಇರೋ ಸೌಂಡ್ಗಳು ನಿಮಗೆ ಕೇಳಿಸ್ತಾ ಇರ್ಬೋದು. ಬನ್ನಿ ಗೈಸ್ ನೋಡೋಣ ಏನು ಮಾಡ್ತಾರೆ ಅಂತ. ನೋಡಿ ಗೈಸ್, ಇದು ಸೊಪ್ಪು ಹೊರಗಡೆ ತರ್ತಾ ಇದ್ದಂಗೆಲ್ಲ ಸೌಂಡ್ ಮಾಡ್ತಾರೆ. ಕವರ್ ಸೌಂಡ್ ಎಲ್ಲ ತಗೊಳ್ಳಿ, ನಮ್ಮ ಸಾಫ್ಟ್ವೇರ್ಗಳೆಲ್ಲ ಸೌಂಡ್ ಮಾಡ್ತಾರೆ. ಇಲ್ಲೊಂದು ಪೀಸ್ ಬಿಟ್ಬಿಡ್ತು, ಒಂದು ಪೀಸು ನೆಕ್ಕನೆ ಪಾಪ, ಒಂದು ಬರ್ಡ್ಸಿಗಾಗುತ್ತೆ. ಮನೆಗೆ ಇವಾಗ ಹಾಕೋಣ, ಎಲ್ಲರಿಗೂ ಹಾಕ್ಬಿಟ್ಟು ಸಿಗ್ತೀನಿ ನಿಮಗೆ. ಯಾಕೆಂದ್ರೆ ಹಂಗೆ ಕ್ಯಾಮ್ರಾ ಹಿಡ್ಕೊಂಡು ಹಾಕೋಕ್ಕಾಗಲ್ಲ. ನೋಡಿ ಬಿಸಿಲಿಗೆ ನೀಟಾಗಿ ಹೊಡಿಬೇಕು. ಅಲ್ಲಿಗೆ ಎಳೆ ಬಿಸಿಲು ಬೀಳ್ತಾ ಇದೆ, ಬಟ್ ಏನು ಮಾಡೋದು, ಇದೊಂದು ಸ್ವಲ್ಪ ಇದು ಅಡ್ಡ ಆಯಿತು. ಇಲ್ಲಾಂದರೆ ಡೈರೆಕ್ಟ್ ಆ ಬರ್ಡ್ಸಿಗೆ ಬಿಸಿಲು ಬೀಳೋದು. ಬಟ್ ಇವಾಗ ಬಿಸಿಲು ಒಟ್ಟಲ್ಲಿ ಆ ಕೆಜಿಗೆ ತಲುಪ್ತಾ ಇದೆ. ಆ ಕೆಜಿಗೂ ಕೂಡ ಅಷ್ಟೇ. ಇನ್ನು ನಮ್ಮ ಕಾಕ್ಟೇಲ್ಗಳಿಗೂ ಕೂಡ ಬಿಸಿಲು ತಲುಪುತ್ತೆ. ಇವಾಗ ಇದು ಎಳೆ ಬಿಸಿಲು ಗೈಸ್, ಎಷ್ಟು ಎಳೆ ಬಿಸಿಲು ಅಂದರೆ ನಾನು ಕೈ ಇಟ್ಟರೂ ಒಂಥರ ಕೂಲ್ ಫೀಲ್ ಆಗುತ್ತೆ. ಆ ಥರ ಬಿಸಿಲು, ಮಧ್ಯಾಹ್ನದ ಬಿಸಿಲಲ್ಲ ಇದು. ತಮಾಷೆ ವಿಷಯ ಆಗ್ಬಿಟ್ಟಿದೆ. ಏನಂತಂದರೆ, ನಾನು ತಂದಿದ್ದೆ ಬೇರೆ ಸೊಪ್ಪು. ಆ್ಯಕ್ಚುಲಿ ನಾನು ಮೆಂತ್ಯ ಸೊಪ್ಪು ಅಂದ್ಕೊಂಡು ದಂಟಿನ ಸೊಪ್ಪು ಯಾವುದೋ ತಂದುಬಿಟ್ಟಿದ್ದೀನಿ, ಗೊತ್ತಾಗಿಲ್ಲ. ಸೊ ಅಂದರೆ ಅದು ಆಚೆ ಕಡೆ ಅಂದರೆ ಮನೇಲಿದೆ, ಫ್ರಿಜ್ಜಲ್ಲಿ ಇತ್ತಲ್ಲ. ಸೊ ಆ ಎಲೆಗಳು ಒಂದೇ ಥರ ಇರ್ತವೆ ಅಂದ್ಬಿಟ್ಟು 3 ಕವರ್ ಇತ್ತು, 2 ಕವರ್ ಎತ್ಕೊಂಡು ನೋಡ್ಬಂದ್ಬಿಟ್ಟಿದ್ದೀನಿ. ಕೊತ್ತಂಬರಿ ಸೊಪ್ಪು ಮತ್ತು ದಂಟಿನ ಸೊಪ್ಪು, ಮೆಂತ್ಯ ಸೊಪ್ಪು ಅಲ್ಲೇ ಇಟ್ಟಿದ್ದೀನಿ. ಸೊ ಇವಾಗ ವಾಪಸ್ ಹೋಗ್ಬಿಟ್ಟು ಮೆಂತ್ಯ ಸೊಪ್ಪು ತೊಗೊಂಬಂದೆ, ದಂಟಿನ ಸೊಪ್ಪು ಇಟ್ಬಿಟ್ಟು ಬಂದಿದ್ದೀನಿ. ಅದಕ್ಕೆ ಮಿಕ್ಸ್ ಬೇರೆ ಮಾಡಿಬಿಟ್ಟಿದ್ದೆ. ನೋಡಬೇಕು ಮನೇಲಿ ಏನಾದ್ರು ಬೈತಾರ ಅಂತ. ಸೊ ಅದನ್ನು ಮಿಕ್ಸ್ ಮಾಡಿದ್ನೆಲ್ಲ ತೆಗ್ದಿದ್ದೀನಿ. ಕೊತ್ತಂಬರಿ ಸೊಪ್ಪು ಅಷ್ಟೇ ಮಿಕ್ಸ್ ಮಾಡಿದ್ದು, ಬೇರೆ ಏನು ಬಡಿಸ್ತೇನೆ ಮುಟ್ಸಿಲ್ಲ. ನೋಡಿ ಎಲ್ಲರಿಗೂ ಹಾಕಿದ್ದೀನಿ, ಎಲ್ಲರೂ ಏನು ತಿಂತವ್ರೆ ಅಂತ. ಜೊತೆಗೆ ನೋಡಿ ಇಲ್ಲೊಂದು ಮೊಟ್ಟೆ ಇಕ್ಬಿಟ್ಟಿದೆ ಗೈಸ್. ನೋಡಿ ಇಲ್ಲೊಂದು ಮೊಟ್ಟೆ, ಏನು ಡೈಲಿ ಮೊಟ್ಟೆ ಇರ್ತಾವೆ, ಅದು ಈ ಕೇಜಲ್ಲೂ ಮೊಟ್ಟೆ ಇರ್ತಾವೆ. ನೋಡಿ ಇಲ್ಲಿ 2 ಮೊಟ್ಟೆ, ಈ ಕೇಜ್ದೊಂದು 2 ಮೊಟ್ಟೆ ಇತ್ತು. ಒಂದು ಮೊಟ್ಟೆ ಹೊಡೆದೋಗೈತೆ ನೋಡಿ, ಇಲ್ಲಿ ಹೊಡೆದೋಗೈತೆ, ತೋರಿಸ್ತೀನಿ ನೋಡಿ. ಇಲ್ಲೂ ಹೊಡೆದೋಗೈತಾ ಒಂದು ಮೊಟ್ಟೆ, ಮತ್ತು ನೋಡಿ ಅಲ್ಲಿ ಹೊಡೆದೋಗೈತೆ ಒಂದು ಮೊಟ್ಟೆ, ನಿಮಗೆ ಕಾಣ್ತಾ ಇರ್ಬೋದು. ಅಲ್ಲಿ ನೋಡಿ ಅಲ್ಲೊಂದು ಮೊಟ್ಟೆ. ಹಿಂಗೆ ಡೈಲಿ ಮೊಟ್ಟೆ ಇಡ್ತಾ ಇರ್ತಾರೆ ಇವರು. ನಾನು ಸಪ್ರೇಟ್ ಮಾಡಿದ್ರು ಕೂಡ ಬರ್ಡ್ಸ್ಗಳು ಇನ್ನೂ ಬ್ರೀಡಿಂಗ್ ಆಗ ಸ್ಟಾಪ್ ಆಗಿಲ್ಲ. ಅದಕ್ಕೆ ನಾನು ರೆಸ್ಟ್ ಕೊಟ್ಟಿರೋದು ಇವಾಗ. ಸೊ ಎಲ್ರಿಗೂ ಹಾಕಿದ್ದೀನಿ, ನೋಡ್ಬೋದು. ಎಲ್ಲ ಆರಾಮಾಗಿ ಖುಷಿಯಿಂದ ತಿಂತವ್ರೆ. ಇವಾಗ ಈ ಥರ ಬಿಸಿಲಿರೋದ್ರಿಂದನೇ ಹಾಕಿರೋದು. ಸ್ವಲ್ಪ ಚಳಿ ಇದ್ರೆ ನಾನು ಹಾಕೋಕ್ಕೆ ಹೋಗಲ್ಲ, ಯಾಕೆಂದರೆ ಚಳಿ ಹೊರಗಡೆನೂ ಚಳಿ ಇದ್ದು ನಾವು ಕೋಲ್ಡ್ ಫುಡ್ ಕೊಟ್ಟರೆ ಬರ್ಡ್ಗೂ ಕೂಡ ಶೀತ ಆಗೋ ಚಾನ್ಸ್ ಇರುತ್ತೆ. ಸೊ ಹಂಗಾಗಿ ಇವಾಗ ಸ್ವಲ್ಪ ಬಿಸಿಲು ಹೊಡಿತಾ ಇದೆಯಲ್ಲ, ತಿನ್ಕೊಳ್ಳೋಷ್ಟೊಳಗೆ ಒಂದು ಸ್ವಲ್ಪ ಬಿಸಿಲು ಬಂದ್ಬಿಡುತ್ತೆ. ಒಂದು 8 ಗಂಟೆ 9 ಗಂಟೆ ಅಷ್ಟೊಳಗೆ ಬಿಸಿಲು ಹೆವಿ ಆಗಿಬಿಡುತ್ತೆ. ಆವಾಗ ಬರ್ಡ್ಗೆ ಬಾಡಿ ಹೀಟಾಗಿರಲ್ಲ, ಸ್ವಲ್ಪ ಕೂಲಾಗಿ ಮಾಡ್ಗುತ್ತೆ ಬಾಡಿನ. ಅವಾಗ ನಿಮ್ಮ ಬರ್ಡ್ಸ್ಗಳು ನೀವೇನಾದ್ರು ಸೊಪ್ಪು ಹಾಕಿದ್ರೆ ಹಿಂಗೆ ರೆಕ್ಕೆನ ಓಪನ್ ಮಾಡ್ಕೊಂಡು ಕೂರುತ್ತೆ ಅಂತ ಹೇಳಿದ್ದೆ ನಾನು ನಿಮಗೆ. ಅದೇ ರೆಕ್ಕೆ ಓಪನ್ ಮಾಡ್ಕೊಂಡು ಕೂತ್ರು ನೀವು ತಲೆ ಕೆಡ್ಸ್ಕೊಬೇಡಿ, ಯಾಕೆಂತಂದರೆ ಅದು ಸೆಕೆಗೆ ಹಂಗೆ ಕೂರುತ್ತೆ ಅಂತ. ಆ ಥರ ಕೂರಲ್ಲ. ನೀವೇನಾದ್ರು ಈ ಥರ ಫುಡ್ಗಳನ್ನ ಕೊಟ್ಬಿಟ್ರೆ ಬೇಸಿಗೆಗಾಲದಲ್ಲಿ, ಗ್ರೀನ್ ಫುಡ್ಡು, ಕೂಲಾಗಿರೋ ಫುಡ್ಡು. ಸೊ ಬರ್ಡ್ಸ್ ಅಲ್ಲ, ಈವನ್ ಕಾಕ್ಟೇಲು ಕೂಡ ಆ ಥರ ರೆಕ್ಕೆ ಓಪನ್ ಮಾಡ್ಕೊಂಡು ಕೂರಲ್ಲ. ಕನ್ನಡ ಮೂವೀಸ್ ಅಪ್ಡೇಟ್ ಅವ್ರಿಗೆ ಬ್ರೋ ಕೇಜ್ ಲಿಂಕ್ ಕಳಿಸಿ, ಆಮೇಲೆ ಎಕ್ಸಿಟ್ ಫ್ಯಾನ್ದು ಲಿಂಕ್ ಕಳಿಸಿ ಅದು ಅಂತ ಕೇಳಿದ್ದಾರೆ. ಆ್ಯಕ್ಚುಲಿ ಯೂಟ್ಯೂಬಲ್ಲಿ ನಾವು ಕಮೆಂಟ್ಸಲ್ಲೆಲ್ಲ ರಿಪ್ಲೈ ಕೊಡೋಂಗಿಲ್ಲ, ಲಿಂಕ್ ಮುಖಾಂತರ. ಸೊ ಹಂಗಾಗಿ ವಾಟ್ಸಪ್ ಮಾಡಿ, ನಾನು ವಾಟ್ಸಪ್ಪಲ್ಲಿ ನಿಮಗೆ ಆ ಎಕ್ಸಿಟ್ ಫ್ಯಾನ್ದು ಲಿಂಕ್ ಕಳಿಸ್ತೀನಿ. ಇವತ್ತಿನ ನೆಕ್ಸ್ಟ್ ಕಮೆಂಟ್ ಬಂದ್ಬಿಟ್ಟು ಹೇಮಂತ್ ಕುಮಾರ್ ಅವ್ರು ಕಮೆಂಟ್ ಮಾಡಿರೋದು. ಬ್ರೋ ನಾರ್ಮಲ್ ಬಜ್ಜೀಸ್ ಆ್ಯಂಡ್ ಹೆಲಿಕಾಪ್ಟರ್ ಬಜ್ಜೀಸ್ನ ಬ್ರೀಡಿಂಗ್ ಮಾಡಿಸ್ಬೋದು ಅಂತ ಕೇಳಿದ್ದಾರೆ. ಆ್ಯಕ್ಚುಲಿ ಬ್ರೋ ನಾರ್ಮಲ್ ಬಜ್ಜೀಸ್ ಮೇಲೆ ಏನದು ಹೆಲಿಕಾಪ್ಟರ್ ಬಜ್ಜೀಸ್ನ ಬ್ರೀಡಿಂಗ್ ಮಾಡಿಸ್ಬೋದು. ಬ್ರೀಡಿಂಗ್ ಮಾಡಿಸಿದ್ರೆ ನಿಮಗೆ ಒಂದು 2 ಥರ ಬರುತ್ತೆ, 3 ಥರ ಬರುತ್ತೆ. ಯಾವ ಥರ ಅಂತಂದರೆ, ಫಸ್ಟು ನಿಮ್ಮ ಹೆಲಿಕಾಪ್ಟರ್ ಬರ್ಡ್ಸು ಮರಿ ಏನಾರ ಹೆಲಿಕಾಪ್ಟರ್ ಏನೋ ಫೀಮೇಲ್ ಆಗಿದ್ದು ಮೇಲ್ ನಾರ್ಮಲ್ ಬಡ್ಜಿ ಆಗಿದ್ರೆ ಮರಿ ಕೂಡ ನಾರ್ಮಲ್ ಬಡ್ಜಿಸೇ ಬರುತ್ತೆ. ಬಟ್ ಸ್ವಲ್ಪ ಕ್ರಸ್ಟೆಡು ಟಫ್ಟೆಡ್ ಆ ಥರ ಬರ್ಬೋದು. ಅಕಸ್ಮಾತ್ ಮೇಲ್ ಹೆಲಿಕಾಪ್ಟರ್ ಆಗಿದ್ದು ಫೀಮೇಲ್ ನಾರ್ಮಲ್ ಆಗಿತ್ತು ಅಂತಂದರೆ ಹೆಲಿಕಾಪ್ಟರ್ಸೇ ಬರ್ಬೋದು. ಇಲ್ಲ ಅಂತಂದರೆ ಫ್ರಿಲ್ ಬ್ಯಾಕ್ ಅಂದರೆ 1 ಸೈಡ್ ಫ್ರಿಲ್ ಇರೋದು ಬರ್ಬೋದು.
ಇಲ್ಲ ಅಂತಂದರೆ ಬರೀ ಫ್ರಿಲ್ ಬ್ಯಾಕ್ ಬರುತ್ತೆ, 2 ಸೈಡ್ ಬರುತ್ತೆ, ಬಟ್ ಫ್ಲವರ್ ಬರಲ್ಲ, ಬರೀ ಫ್ರಿಲ್ ಮಾತ್ರ ಇರುತ್ತೆ, ಅದು ಕೂಡ ಬರುತ್ತೆ ಫ್ರಿಲ್ ಬ್ಯಾಕು. ಡಬಲ್ ಸೈಡ್ ಫ್ಲವರು ಬರೋದು ಕಷ್ಟ, ಯಾಕೆಂದರೆ 2 ಮೇಲ್ ಆ್ಯಂಡ್ ಫಿಮೇಲ್ ಕೂಡ 2 ಕೂಡ ಹೆಲಿಕಾಪ್ಟರ್ ಆಗಿರಬೇಕು, ಇಲ್ಲ ಅಂತಂದರೆ ಬರಲ್ಲ. ಸೊ ಹೆಲಿಕಾಪ್ಟರ್ ಮೇಲ್ ಅಥವಾ ಮೇಲಾಗಿದ್ದು ಫೀಮೇಲ್ ನಾರ್ಮಲ್ ಬಜೀಸ್ ಆಗಿತ್ತು ಅಂತಂದರೆ ಕ್ರಸ್ಟೆಡ್ ಬರುತ್ತೆ, ಟಫ್ಟೆಡ್ ಬರುತ್ತೆ, ಆಮೇಲೆ ನಾನು ಹೇಳ್ದಂಗೆ ಅದೇ ಫ್ರಿಲ್ ಬ್ಯಾಕ್ ಬರುತ್ತೆ, 1 ಸೈಡ್ ಫ್ಲವರ್ ಬರುತ್ತೆ, ಬರೀ ಫ್ರಿಲ್ ಬ್ಯಾಕ್ ಬರುತ್ತೆ. ಇಷ್ಟು ಥರ ವೆರೈಟೀಸ್ಗಳು ಬರ್ತವೆ. ಅದು ಕೆಲವೊಂದು ಟೈಮ್ ನಾರ್ಮಲ್ ಬಜೀಸ್ಗಳು ಬಂದ್ಬಿಡ್ತವೆ, ಏನು ಮಾಡೋಕ್ಕಾಗಲ್ಲ. ಅಂದರೆ ನಾನು ಹೇಳ್ತಿರೋದು ಇವಾಗ ಒಂದು 5 ಮರಿ ಮಾಡಿದೆ ಅಂತಂದರೆ ಅದರಲ್ಲಿ ಒಂದು 3 ಮರಿ ಥರ ಬರುತ್ತೆ, 2 ಮರಿ ನಾರ್ಮಲ್ ಬಂದೇ ಬರುತ್ತೆ, ನಾರ್ಮಲ್ ಬಜೀಸ್ ಬಂದೇ ಬರುತ್ತೆ. ಯಾಕೆಂದರೆ ನಾರ್ಮಲ್ ಬಜೀಸ್ ಜೀನು ಕೂಡ ಇರುತ್ತಲ್ಲ, ಸೊ ಹಂಗಾಗಿ ನಾರ್ಮಲ್ ಬಜೀಸ್ ಬರುತ್ತೆ. ಆ್ಯಕ್ಚುಲಿ ಹೆಲಿಕಾಪ್ಟರ್ ಬಜೀಸ್ ಇವೆಲ್ಲ ಬಂದ್ಬಿಟ್ಟು ಸೈಂಟಿಫಿಕ್ ಆಗಿ ಅವರೇ ಪ್ರಿಪೇರ್ ಮಾಡಿರೋದು, ಇದೆಲ್ಲ ನ್ಯಾಚುರಲ್ ಅಲ್ಲ. ನ್ಯಾಚುರಲ್ ಏನೇ ಇದ್ರು ಗ್ರೀನ್ ಬಜೀಸ್ ಏನಿದೆ, ಗ್ರೀನ್ ಮತ್ತು ಬ್ಲೂ ಅವೇ ನಾರ್ಮಲ್ ನ್ಯಾಚುರಲ್ ಬಜೀಸ್. ಮಿಕ್ಕಿದೆಲ್ಲ ಮಾನವ ನಿರ್ಮಿತ ಬಜೀಸ್ ಮ್ಯೂಟೇಷನ್ಸ್ಗಳು. ಅದು ಯಾವ ಹೆಂಗೆ ಮಾಡೋರೋ ಏನು ಕಥೆನೋ ಅದ್ರ ಬಗ್ಗೆ ರಿಸರ್ಚ್ ಪೇಪರ್ಗಳೇ ಇರ್ತವೆ, ಅದನ್ನು ಓದಿದ್ರೆ ನಮಗೆ ಗೊತ್ತಾಗುತ್ತೆ. ಸಿಗುತ್ತೆ ನಿಮಗೆ ಗೂಗಲಲ್ಲಿ ರಿಸರ್ಚ್ ಪೇಪರ್ಗಳು, ಹೇಗೆ ಬಂತು ಹೆಲಿಕಾಪ್ಟರ್ ಬಜೀಸು, ಹೇಗೆ ಬಂತು ಶೋ ಬಜೀಸು ಅಂತ. ನೀವು ಅಂದರೆ ಬೇಕಾದ್ರೆ ನಾನೇ ಒಂದಿನ ಅದ್ರ ಬಗ್ಗೆ ವಿಡಿಯೋ ಮಾಡ್ತೀನಿ. ನಾನು ಒಂದು 2-3 ರಿಸರ್ಚ್ ಪೇಪರ್ನ ನೋಡಿ ಓದಿ ತಿಳ್ಕೊಂಡು ಸಮ್ಮರಿನ ನಿಮಗೆ ಹೇಳ್ಬೋದು. ಅದು ನೋಡೋಣ, ಇದ್ದೇ ಇರುತ್ತೆ ಒಂದಲ್ಲ ಒಂದು. ನೆಕ್ಸ್ಟು ಬಂದ್ಬಿಟ್ಟು ಗಂಡು ಪಕ್ಷಿ ಒಂದು ಹೌದು, ಮೇಲ್ ಪೇರ್ ಆಗುತ್ತಾ, ಫಿಮೇಲ್ ಪೇರ್ ಆಗುತ್ತಾ ಅಂತ ಕೇಳಿದರೆ, ಹೌದು ಮೇಲ್ ಪೇರ್ ಆಗುತ್ತೆ, ಫಿಮೇಲ್ ಪೇರ್ ಆಗುತ್ತೆ. ಬಟ್ ಒಂದೇ ಕೇಜಲ್ಲಿ ಇದ್ರೆ, ಈಗ ಒಂದೇ ಕೇಜಲ್ಲಿ 2 ಮೇಲ್ 2 ಫಿಮೇಲ್ ಇದ್ರೆ, 2 ಮೇಲೇ ಇದ್ರೆ ಅವೆರಡು ಪೇರ್ ಆಗ್ತವೆ. ಅಕಸ್ಮಾತ್ 2 ಮೇಲ್ 2 ಫಿಮೇಲ್ ಇದ್ರೆ ಫಿಮೇಲ್ ಪೇರ್ ಆಗ್ತವೆ. ಇಲ್ಲಿ ಅದು ಒಂದು 90% ಆ ಥರನೇ ಆಗುತ್ತೆ. ಕೆಲವೊಂದು ಟೈಮ್ ರೇರು ನೀವು ನೋಡೋದಾದರೆ ಮಾತ್ರ ಆ ಥರ ಆಗೋದು. ಸೊ ನೆಕ್ಸ್ಟ್ ಬಂದ್ಬಿಟ್ಟು ಅದೇ ಅವರು ಹೇಮಲತಾ ಅವ್ರು ಕೇಳಿರೋದು ಬರ್ಡ್ ಇದು ಪ್ರೈಸ್ ಹೇಳಿದೆ, ಆ ಸೈಜ್ ಹೇಳಿದೆ. ಕಣ್ಣೂರಿಗೆ ಯಾವ ಸೈಜ್ ಬೇಕು ಅಂತಂದರೆ, ಕಣ್ಣೂರಿಗೆ ನೀವು ಎಷ್ಟು ಕೊಟ್ಟರು ಸಾಲಲ್ಲ. ಕಣ್ಣೂರು ಬರ್ಡ್ಗೆ ನೀವು ಸ್ಮಾಲ್ ಕಣ್ಣೂರು ಎಲ್ಲ ಸಾಕ್ತೀರ ಅಂತಂದರೆ ನಾನು ಇಟ್ಟಿರೋದು 2.5 ಫೀಟು, 2.5 ಫೀಟ್ ಕೊಡ್ಬೋದು. ಇಲ್ಲಾಂದರೆ 3 ಫೀಟ್ 3x2x2 ಕೊಡ್ಬೋದು. ಅಂದರೆ 3 ಫೀಟ್ ಇಂಟು 2 ಫೀಟ್ ಇಂಟು 2 ಫೀಟು ಈ ಕೇಜ್ನ ನೀವು ನಿಮ್ಮ ಕನ್ನೂರ್ಸ್ಗಳಿಗೆ ಕೊಡ್ಬೋದು. ಸಣ್ಣ ಕನ್ನೂರ್ಗಳಿಗೆ 4x2x2 ಕೊಡ್ಬೋದು. ಅಂದರೆ 4x2x2 ಸೈಜ್ ಕೊಡ್ಬೋದು, 4x2x2 ಈ ಥರ ಕೊಡ್ಬೋದು. ಇಲ್ಲ ಅಂತಂದರೆ 4x2 ಅದ್ಯಾವುದು ಚೈನಾ ಕೇಜ್ ಬರಲ್ಲ, ನೀವೇನಿದ್ರು ಅದನ್ನ ಕೇಜ್ ಮಾಡಿಸ್ಬೇಕಾಗುತ್ತೆ ವೆಲ್ಡಿಂಗ್ ಶಾಪಲ್ಲಿ. ಇದು ಚೈನಾ ಕೇಜ್ ಬರೋದೇ ಲಾಸ್ಟ್ 3 ಫೀಟ್ದು. ಆ 3 ಫೀಟ್ ಕೇಜ್ನ ನೀವು ಸ್ಮಾಲ್ ಕಲರ್ ಕೊಡ್ಬೋದು. ಜೊತೆಗೆ ಇಲ್ಲ ಅಂತಂದರೆ 2.5 ಫೀಟ್ ಕೊಟ್ಟರು ಸಾಕು. 2.5 ಫೀಟೇ ನಾನು 2.5 ಫೀಟಲ್ಲೇ ಬ್ರೀಡ್ ಮಾಡಿಸಿದ್ದೀನಿ. ಬರ್ಡ್ಗೆ ಏನು ತೊಂದರೆ ಆಗಿಲ್ಲ, ಬರ್ಡ್ ಎಲ್ಲ ಚೆನ್ನಾಗಿದ್ವು. ನಾನು ಕೊಟ್ಟಿದ್ದೀನಿ ಕೂಡ ನಮ್ಮ ಸಬ್ಸ್ಕ್ರೈಬರ್ಸ್ಗೆ, ಚೆನ್ನಾಗಿದೆ ಬರ್ಡು. 2.5 ಫೀಟೇ ಮ್ಯಾಕ್ಸಿಮಮ್ ಸಾಕು. ಯಾಕೆಂತಂದರೆ ಎಷ್ಟು ಜಾಸ್ತಿ ಕೊಟ್ಟರು ಅದು ಸುಮ್ಮನೆ ಹಾರಾಡುತ್ತೆ, ಇರಲಿ ಆರಾಮಾಗಿ ಹಾರಾಡುತ್ತೆ. ಆ ಕಡೆಯಿಂದ 2.5 ಫೀಟ್ 2.5 ಅಡಿ ಅಂದರೆ ಸುಮ್ಮನೆನಾ, 3 ಅಡಿ ಇನ್ನೊಂದು ಅರ್ಧ ಅಡಿ ಜಾಸ್ತಿ ಬರುತ್ತೆ ಅಷ್ಟೇ. 3 ಅಡಿ ಕೊಡೋದು ಒಳ್ಳೆ, 3 ಅಡಿ ಕೊಟ್ಟರು ನಡೆಯುತ್ತೆ, 2.5 ಕೊಟ್ಟರು ನಡೆಯುತ್ತೆ. ನಿಮ್ಮ ಬಜೆಟ್ ಮೇಲೆ ಡಿಪೆಂಡ್ ಆಗಿರುತ್ತೆ. ಯಾಕಂದರೆ 3 ಅಡಿ ಕೇಜ್ ಎಲ್ಲ ತುಂಬ ರೇರು ಮತ್ತು ಅದು ಕಾಸ್ಟ್ಲಿ. 2.5 ಫೀಟು ಆಲ್ಮೋಸ್ಟ್ ನಿಮಗೆಲ್ಲ ಪೆಟ್ ಶಾಪಲ್ಲೂ ಸಿಗುತ್ತೆ, ಅವರೇನು ಅಲ್ಲೇ ಇಟ್ಟಿರ್ತಾರೆ, ಅದು ತೊಗೊಬರ್ಬೋದು. ಈ ನೆಕ್ಸ್ಟ್ ಕಮೆಂಟ್ ಹೋಗೋಣ. ಎಷ್ಟೊಂದು ಕಮೆಂಟ್ಸ್ ಬಂದಿದೆ ಗೈಸ್. ಹೆಂಗೆ ಅಂತಂದರೆ ನಾನು ಕಮೆಂಟ್ಸು ಒಂದೇ ವೀಡಿಯೋಲ್ಲೇ ಕವರ್ ಮಾಡೋಕ್ಕಾಗಲ್ಲ, ಅಷ್ಟೊಂದು ಕಮೆಂಟ್ಸ್ಗಳು ಬಂದಿದ್ದಾವೆ. ನೆಕ್ಸ್ಟು ಇವಾಗ ಬ್ರದರ್ ಪೈನಾಪಲ್ ಕನ್ನೋದು ಬ್ರೀಡಿಂಗ್ ಟಿಪ್ಸ್ ಹೇಳಿ, ಮತ್ತು ಅದರ ಏಜ್ ಬಗ್ಗೆ ಸ್ವಲ್ಪ ಇನ್ಫಾರ್ಮೇಷನ್ ವಿಡಿಯೋ ಮಾಡಿ ಅಂತ ಕೇಳಿದ್ದಾರೆ ಯುವರ್ ಪೆಟ್ಸ್ ಅವರು. ಫಸ್ಟು ಇವಾಗ ಅದ್ರ ಏಜ್ ಬಗ್ಗೆ ತಿಳ್ಕೊಳ್ಳೋಣ. ಫಸ್ಟು ಪೈನಾಪಲ್ ಕನ್ನೂರಿಗೆ ನೀವು ಬ್ರೀಡಿಂಗ್ ಮಾಡಿಸ್ಬೇಕು ಅಂತಂದರೆ ಮಿನಿಮಮ್ ಅದಕ್ಕೆ 1.5 ವರ್ಷ ಆಗಿರಬೇಕು ಏಜ್. 1.5 ವರ್ಷ ಏಜ್ ಆಗಿರಬೇಕು. ಆಮೇಲೆ ಅದಕ್ಕೆ ಪರ್ಫೆಕ್ಟ್ DNA ಇರಬೇಕು, ಮೇಲ್ ಆ್ಯಂಡ್ ಫಿಮೇಲ್ ಅಂತ ಕನ್ಫರ್ಮೇಷನ್ DNA ಇರಲೇಬೇಕು. ನಾರ್ಮಲಾಗಿ ಹಂಗೆ ನೋಡಿ ಕಂಡುಹಿಡಿತೀನಿ ಅನ್ನೋದೆಲ್ಲ ಆಗಲ್ಲ. ಸೊ DNA ಸರ್ಟಿಫಿಕೇಟ್ ಅಥವಾ DNA ಕಾರ್ಡ್ ಏನಂತೀವಿ ಅದು ಇರಲೇಬೇಕು ನಿಮ್ಮ ಕನ್ನೂರುಗಳು ಬ್ರೀಡಿಂಗ್ ಮಾಡಬೇಕಂದ್ರೆ. ಸೊ ನೆಕ್ಸ್ಟು ನಿಮ್ಮ ಕನ್ನೂರುಗಳು ಬ್ರೀಡಿಂಗ್ ಮಾಡಬೇಕು ಅಂತಂದರೆ ಫಸ್ಟು ನೀವು ಸೆಮಿ ಅಡಲ್ಟಲ್ಲಿ ತೊಗೊಬೇಕು. ಅಡಲ್ಟ್ಗಳು ತೊಗೊಂಡ್ರೆ ಅದು ನಡೆಯುತ್ತೆ. ಅಡಲ್ಟ್ ಯಾವ ಥರ ಅಂತಂದರೆ ನೀವು ಮೇಲ್ ದೊಡ್ಡದಿರಬೇಕು, ಫೀಮೇಲ್ ಚಿಕ್ಕದಿರಬೇಕು, ಆ ಥರ ಇದ್ದರೆ ನೀವು ತೊಗೊಬೇಕು. ಇಲ್ಲ ಅಂತಂದರೆ ಸೆಮಿ ಅಡಲ್ಟ್ ತೊಗೊಂಡು ವೆಯ್ಟ್ ಮಾಡ್ತೀನಿ ಅಂತಂದರೆ ಸೆಮಿ ಅಡಲ್ಟು ತೊಗೊಬೋದು, ಅಡಲ್ಟು ಕೂಡ ತೊಗೊಬೋದು. ನಿಮ್ಮ ಬಜೆಟ್ ಮೇಲೆ ಡಿಪೆಂಡ್ ಆಗಿರುತ್ತೆ. ಸೆಮಿ ಅಡಲ್ಟ್ ಏನಂದರೆ ಸ್ವಲ್ಪ ಟೈಮ್ ನೋಡಬೇಕು. ಯಾಕೆಂದರೆ ಇವಾಗ ನಾನು ನಮ್ಮ
ನಮ್ಮ ಹತ್ರ ಒಂದು 2 ಪೇರ್ ಇತ್ತು. ಸೊ ಅದರಲ್ಲಿ 2 ಪೇರ್ನು ನಾನು ತಂದು 1.5 ವರ್ಷ ಸಾಕಿ ಆಮೇಲೆ ಬ್ರೀಡ್ ಆಗಿರೋದು. ಸೊ ಆ ಬ್ರೀಡ್ ಆಗಿ ರೆಡಿ ಮಾಡಿಬಿಟ್ಟಿದ್ದೀನಿ ಬರ್ಡ್ನ. ಸೊ ಅದನ್ನ ಬ್ರೀಡ್ ಆಗಿ ರೆಡಿ ಆಗಿರೋ ಬರ್ಡ್ನ ನಮ್ಮ ಸಬ್ಸ್ಕ್ರೈಬರಿಗೆ ಕೊಟ್ಟಿರೋದು. ಸೊ ಅವ್ರ ಮನೆ ಖಂಡಿತ ಬ್ರೀಡ್ ಆಗುತ್ತೆ, ಯಾಕಂದ್ರೆ ಆಲ್ರೆಡಿ ನಮ್ಮ ಮನೇಲಿ ಎಕ್ಸ್ಪೀರಿಯನ್ಸ್ಡ್ ಪೇರ್ ಅದು. ಸೊ ಅದೇ ಥರನೇ ಆ ಥರ ಪೇರ್ಗಳನ್ನ ತೊಗೋಬೋದು ನೀವು. ಇಲ್ಲ ಅಂತಂದರೆ ನೀವು ಸೆಮಿ ಅಡಲ್ಟ್ ತೊಗೊಂಡು 1 ವರ್ಷ ಸಾಕಲೇಬೇಕು. ಸೆಮಿ ಅಡಲ್ಟ್ ಅಂದರೆ 6 ತಿಂಗಳಿಗೆ ತೊಗೊಂಡು 1 ವರ್ಷ ಸಾಕಿದ್ರೆ 1.5 ವರ್ಷ ಆಗುತ್ತೆ. ಅದಾದ ನಂತರ ನೀವು ಬ್ರೀಡಿಂಗ್ ಬಾಕ್ಸ್ ಕೊಟ್ಟರೆ ನಿಮ್ಮ ಬರ್ಡ್ಸ್ಗಳು ಆರಾಮಾಗಿ ಬ್ರೀಡಿಂಗ್ ಆಗ್ತವೆ, ಏನು ತೊಂದರೆ ಇಲ್ಲ. ಹೇಮಲತಾ ಅವ್ರು ಕಮೆಂಟ್ ಮಾಡಿರೋದು, ಬ್ರೋ ನೀವು ತಗೊಂಡಿರೋ ಕೇಜು ಮತ್ತೆ ಕನ್ನೂರ್ಗೆ ಯಾವ ಸೈಜ್ ಕೇಜ್ ಇರಬೇಕು, ಅದ್ರ ಸೈಜ್ ಮತ್ತೆ ಪ್ರೈಸ್ ಹೇಳಿ ಅಂತ ಕೇಳಿದ್ದಾರೆ. ಈ ತರ ಇವ್ರೊಬ್ಬರೇ ಅಲ್ಲ, 2-3 ಜನ ಕೇಜ್ ಸೈಜ್ ಪ್ರೈಸ್ ಎಲ್ಲ ಕೇಳಿದ್ದಾರೆ. ನಾನ್ ತಗೊಂಡಿರೋ ಕೇಜ್ ಬಂದ್ಬಿಟ್ಟು ಸೈಜು 1.5 ಫೀಟು ಚೈನಾ ಕೇಜು. ಮತ್ತೆ ಕನ್ನೂರ್ಗೆ ನೀವು ಕೊಡ್ಬೇಕಾಗಿರೋದು 2.5 ಫೀಟು. ನೀವು 2.5 ಫೀಟು ಕೊಡ್ಬೋದು, ಇಲ್ಲಾಂದ್ರೆ 3 ಫೀಟ್ ಕೂಡ ಕೊಡ್ಬೋದು. ಮಿನಿಮಮ್ 2.5 ಫೀಟ್ ಕೊಡಬೇಕು, ಮ್ಯಾಕ್ಸಿಮಮ್ 3 ಫೀಟ್ ವರೆಗೂ ನೀವು ಕೊಡ್ಬೋದು. ಯಾವ್ದು ಕೊಟ್ಟರೆ ನಡೆಯುತ್ತೆ, ನಿಮ್ಮ ಬಡ್ಜೆಟ್ ಮೇಲೆ ಡಿಪೆಂಡು. ಆಮೇಲೆ ನಾನು ತಗೊಂಡಿರೋ ಕೇಜ್ ಬಂದ್ಬಿಟ್ಟು ಪರ್ ಪೀಸ್ 1200 ಈ ಕೇಜು 1.5 ಫೀಟು. ಅದೇ ನಾನು ಹೇಳ್ದಂಗೆ 2.5 ಫೀಟು ಕೊಡ್ಬೋದು ಗೈಸ್, ಇಲ್ಲಾಂದ್ರೆ 3 ಫೀಟ್ ಕೊಡ್ಬೋದು. ಮ್ಯಾಕ್ಸಿಮಮ್ 3 ಫೀಟ್ ವರೆಗೂ ಬರುತ್ತೆ. ಚೈನಾ ಕೇಜಲ್ಲಿ ನಿಮಗೆ 3 ಫೀಟ್ ವರೆಗೂ ಮ್ಯಾಕ್ಸಿಮಮ್ ಬರುತ್ತೆ. 3 ಫೀಟ್ಗಿಂತ ಜಾಸ್ತಿ ನೀವು ಯೂಸ್ ಮಾಡಬೇಕು ಅಂತಂದ್ರೆ ಕೇಜ್ನ ಮಾಡಿಸ್ಬೇಕಾಗುತ್ತೆ. ಈಗ ಸಣ್ಕನೂರ್ಗೆಲ್ಲ ನಾವು 4x2x2 ಕೊಡ್ತೀವಿ, ಅಂದ್ರೆ 4 ಫೀಟ್ ಇಂಟು 2 ಫೀಟ್ ಇಂಟು 2 ಫೀಟು. ಇದಕ್ಕೆಲ್ಲ 2.5 3 ಫೀಟ್ ಇಂಟು 2 ಫೀಟ್ ಇಂಟು 2 ಫೀಟ್ ಕೊಡ್ತೀವಿ. ನಮ್ಮ ಸ್ಮಾಲ್ ಕನ್ನೂರ್ಗಳಾಗಿರ್ಬೋದು, ಆಮೇಲೆ ಈ ಪೈನಾಪಲ್ ಕನ್ನೂರು ಏನಂತೀವಿ ಅದೆಲ್ಲ ಸ್ಮಾಲ್ ಕನ್ನೂರೆಲ್ಲ ಬರುತ್ತೆ. ಬಿಗ್ ಕನ್ನೂರ್ ಬಂದ್ಬಿಟ್ಟು ಸಣ್ಣ ಕನ್ನೂರಿಂದ ಶುರುವಾಗುತ್ತೆ. ಆಮೇಲೆ ಬ್ರೋ ಬರ್ಡ್ಸ್ಗೆ ವಾಟರ್ನ ಎಷ್ಟು ದಿನಕ್ಕೆ ಒಂದ್ಸಲಿ ಚೇಂಜ್ ಮಾಡಬೇಕು, ಎಷ್ಟು ದಿನಕ್ಕೆ ಒಂದ್ಸಲಿ ಎಲ್ಲ ಚೇಂಜ್ ಮಾಡಬಾರ್ದು ಬ್ರೋ, ಡೈಲಿ ಚೇಂಜ್ ಮಾಡಬೇಕು. ನಾನು ಆ್ಯಕ್ಚುಲಿ ಡೈಲಿ ಒಂದ್ಸಲಿನಾರು ಬಂದು ಹೋಗ್ತೀನಿ, ಅವಾಗ ನೋಡ್ತೀನಿ ನೀರೇನಾದ್ರು ಗಲೀಜಾಗಿದ್ರೆ ಚೇಂಜ್ ಮಾಡ್ತೀನಿ, ಇಲ್ಲ ಅಂತಂದ್ರೆ ನೆಕ್ಸ್ಟ್ ದಿನ ಚೇಂಜ್ ಮಾಡ್ತೀನಿ. ಬಟ್ ನಾನು ಸಜೆಸ್ಟ್ ಮಾಡೋದು ಡೈಲಿ ಚೇಂಜ್ ಮಾಡಿ. ಡೈಲಿ ಚೇಂಜ್ ಮಾಡ್ತಾ ಇಲ್ಲ ಅಂತಂದ್ರೆ ಅಟ್ಲೀಸ್ಟ್ ಒಂದಿನ ಬಿಟ್ಟು ಒಂದಿನ ಚೇಂಜ್ ಮಾಡಿ. ಇವತ್ತು ನೀರು ಇಟ್ಟಿದ್ದೀರಾ ಅಂತಂದ್ರೆ ನಾಳೆ ಸಂಜೆ ಅಥವಾ ನಾಳೆ ಬೆಳಿಗ್ಗೆ ಚೇಂಜ್ ಮಾಡಿಬಿಡಿ ನೀರು. ಯಾಕೆಂದ್ರೆ ಅದು ಇರಲ್ಲ ಇವಾಗ ನೀರು, ನಿಮಗೆ ಗೊತ್ತು ಬೇಸಿಗೆಗಾಲ ಎಷ್ಟೇ ನೀರು ಹಾಕಿಟ್ರು ಡ್ರೈ ಆಗ್ಬಿಡುತ್ತೆ. ಇವಾಗ ನಾನು ಇವತ್ತು ಬೆಳಿಗ್ಗೆ ಇಟ್ಟಿದ್ದೀನಿ, ಈಗಾಗಲೇ ನಾಳೆ ಬೆಳಿಗ್ಗೆ ಅಷ್ಟೊಳಗೆ ನೀರೆಲ್ಲ ಕುಡಿದು ಬಟ್ಲೆ ಡ್ರೈ ಆಗ್ಬಿಟ್ಟಿರುತ್ತೆ. ಅಷ್ಟು ಬಿಸಿಲು, ಅಷ್ಟು ಎವಾಪರೇಷನ್ ಆಗ್ಬಿಡುತ್ತೆ ನೀರು. ಸೊ ಅದರಿಂದ ನಾನು ಕಂಪಲ್ಸರಿ ನಾನು ನೀರನ್ನ ಮತ್ತೆ ಹೊಸದಾಗಿ ಅದಕ್ಕೆ ಇಡಲೇಬೇಕು. ಸೊ ಅದೇ ಥರನೇ ಈ ಬೇಸಿಗೆಗಾಲ ಆಗಿರೋದ್ರಿಂದ ನೀವು ಡೈಲಿ ನೀರು ಚೇಂಜ್ ಮಾಡಲೇಬೇಕು. ಗಲೀಜೇನಾಗಲ್ಲ, ಅದು ಚೇಂಜ್ ಮಾಡೋಕ್ಕಿಂತ ಮುಂಚೆ ಡ್ರೈ ಆಗ್ಬಿಡುತ್ತೆ ಅಷ್ಟೇ. ಈಗ ನಮ್ಮದು ನಾನು ನೋಡಿರೋ ಪ್ರಕಾರ ಇವತ್ತು ಬೆಳಗ್ಗೆ ಇಡ್ತೀನಿ ಅಂದ್ಕೊಳ್ಳಿ ಯಾವುದು ನೀರನ್ನ ಬರ್ಡ್ಸ್ಗೆ, ನಾಳೆ ಬೆಳಗ್ಗೆ ನೆಕ್ಸ್ಟ್ ದಿನ ಬೆಳಗ್ಗೆ 24 hours ಅಷ್ಟರೊಳಗೆ ಆಲ್ರೆಡಿ ಆ ಬಟ್ಲೆ ಫುಲ್ಲು ಡ್ರೈ ಆಗಿಬಿಡುತ್ತೆ, ಅಷ್ಟು ಎವಾಪರೇಷನ್ ಆಗ್ಬಿಡುತ್ತೆ ಬಿಸಿಲಿಗೆ. ಸೊ ಹಂಗಾಗಿ ಮತ್ತೆ ನಾನು ನೀರು ಇಡಬೇಕು. ಸೊ ಅದೇ ಥರನೇ ಆಗುತ್ತೆ. ಆ ಥರ ಆಗಿಲ್ಲ ಅಂತಂದ್ರೂ ಕೂಡ ನೀರು ಗಲೀಜು ಆಗಿರುತ್ತೆ. ಸೊ ದಯವಿಟ್ಟು ಆಲ್ಟರ್ನೇಟಿವ್ ಡೇಸ್ ಚೇಂಜ್ ಮಾಡಿ, ಒಂದಿನ ಬಿಟ್ಟು ಒಂದಿನ, ಅಥವಾ ಡೈಲಿ ಚೇಂಜ್ ಮಾಡಿದ್ರು ನಡೆಯುತ್ತೆ. ಡೈಲಿ ಚೇಂಜ್ ಮಾಡಿದ್ರೆ ಉತ್ತಮ, ಒಂದಿನ ಬಿಟ್ಟು ಒಂದಿನ ಚೇಂಜ್ ಮಾಡಿದ್ರೆ ಓಕೆ ಗುಡ್ ಅಂತ ಹೇಳ್ಬೋದು. ಅದಕ್ಕಿಂತ ನೀವು 2 ದಿನ ಒಂದ್ಸರಿ 3 ದಿನ ಒಂದ್ಸರಿ ಚೇಂಜ್ ಮಾಡ್ತೀವಿ ಅಂದರೆ ದಯವಿಟ್ಟು ಇವಾಗ ಮನುಷ್ಯರಾಗಲಿ ಬರ್ಡ್ಸ್ ಆಗಲಿ ಪ್ರಾಣಿ ಆಗಲಿ, ಒಂದು ಕಾಯಿಲೆ ಬರ್ಬೇಕಂದ್ರೂ ನೀರಿಂದನೇ ಸಾಧ್ಯ, ಕಾಯಿಲೆ ಹೋಗ್ಬೇಕಂದ್ರೂ ನೀರಿಂದನೇ ಸಾಧ್ಯ. ಅದು ಹೇಗೆ ಅನ್ನೋದನ್ನ ನಿಮಗೆ ಆಲ್ರೆಡಿ ಗೊತ್ತಿರುತ್ತೆ. ಜಾಸ್ತಿ ನೀರು ಕುಡಿದ್ರೆ ಮನುಷ್ಯ ಎಷ್ಟು ಏನಂತಾರೆ ಅದು, ಈ ಸೈನ್ಸಲ್ಲಿ ಏನೋ ಅಂತಾರೆ, ಜಾಸ್ತಿ ನೀರು ಕುಡಿದಿರೋ ನೀರಿರುತ್ತೆ ಬಾಡಿಲಿ, ಅವರು ಸ್ಟೇ ಹೈಡ್ರೇಟ್ ಏನೋ ಅಂತಾರಲ್ಲ, ಹೈಡ್ರೇಟೆಡ್ ಅಲ್ಲ, ಡಿಹೈಡ್ರೇಟ್ ಆಗಿರೋರು ಹೈಡ್ರೇಟ್ ಆಗ್ತಾರೆ ಅಂತ ಏನೋ ಅಂತಾರೆ. ಆ ಡಿಹೈಡ್ರೇಟ್ ಅಂದರೆ ಬಾಯಾರಿಕೆ, ಅದು ಆಪೋಸಿಟ್ ಏನು ವರ್ಡು ಅದು. ನಾನು ಸ್ವಲ್ಪ ಇಂಗ್ಲೀಷಲ್ಲಿ ಗೊತ್ತಿಲ್ಲ ವರ್ಡ್ಗಳು ಮರ್ತೋಗ್ಬಿಟ್ಟಿದ್ದೀನಿ. ಅದೇ ಜಾಸ್ತಿ ನೀರು ಕುಡಿಯೋದ್ರಿಂದ ನಿಮಗೆ ದೇಹದಲ್ಲಿ ಎಲ್ಲ ಥರ ಬ್ಲಡ್ ಸರ್ಕ್ಯುಲೇಷನ್ಸು ಎಲ್ಲ ಚೆನ್ನಾಗಾಗುತ್ತಲ್ಲ. ಸೊ ಅದೇ ಥರನೇ ಬರ್ಡ್ಸ್ಗೂ ಕೂಡ ಅಷ್ಟೇ. ಆಮೇಲೆ ನೀವೆಲ್ಲರ ಹೊರಗಡೆ ಹೋದಾಗ ನೀರು ಕುಡಿದ್ಬಿಡ್ತೀರಾ ನೋಡಿ. ಈಗ ಎಕ್ಸಾಂಪಲ್ ಬೆಂಗಳೂರು ಇರ್ತೀವಿ ನಾವು, ಬೆಂಗಳೂರಿಂದ ಎಲ್ಲ ಧರ್ಮಸ್ಥಳನೋ ಇಲ್ಲ ಆ ಕಡೆ ಊರ ಕಡೆ ಎಲ್ಲ ಹೋಗ್ಬಿಟ್ಟು ಯಾವುದೋ ಬೋರ್ವೆಲ್ ನೀರು ಕುಡಿದ್ಬಿಡ್ತೀವಿ, ಗಂಟ್ಲು ಕಟ್ಕೊಂಡ್ಬಿಡುತ್ತೆ. ಯಾವುದರಿಂದ ಬಂದಿದ್ದು? ನೀರಿಂದನೇ, ಫುಡ್ಡಿಂದ ಅಲ್ಲ. ನೀವು ಫುಡ್ ಎಲ್ಲ ಕಡೆ ತಿನ್ನಿ, ಎಲ್ಲಾರ ತಿನ್ನಿ, ಏನಾಗಲ್ಲ, ಬಟ್ ನೀರಿಂದಾನೆ. ಸೊ ಹಂಗಾಗಿ ನೀರನ್ನ ಡೈಲಿ ಚೇಂಜ್ ಮಾಡಿ. ಗಲೀಜ್ ನೀರು ಬರ್ಡ್ಸ್ ಕುಡಿದ್ರೆ ಅದಕ್ಕೂ ಕಾಯಿಲೆ ಬರುತ್ತೆ ಗೈಸ್. ಸೊ ಆಲ್ಟರ್ನೇಟಿವ್ ಡೇಸ್ ದಯವಿಟ್ಟು ಚೇಂಜ್ ಮಾಡಿ, ಇಲ್ಲಾಂದ್ರೆ ಡೈಲಿ ಚೇಂಜ್ ಮಾಡಿ ಗೈಸ್. ಟೈಮ್ ಇದ್ದರೆ ಡೈಲಿ ಚೇಂಜ್ ಮಾಡಿ. ನಾನು ಈಗ ಬೇಸಿಗೆಗಾಲ ಆಗಿರೋದ್ರೆ ನಾನು ಡೈಲಿ ಚೇಂಜ್ ಮಾಡೇ ಮಾಡ್ತೀನಿ. ಇನ್ನೇನು ಕೆಲಸ ಇಲ್ಲಿ ಬರ್ತೀನಿ, ಡೈಲಿ ಚೇಂಜ್ ಮಾಡೇ ಮಾಡ್ತೀನಿ ನಮ್ಮ ಬರ್ಡ್ಸ್ಗಳಿಗೆ. ಈಗನೇ ಈಸಿ ಡೈಲಿ ಚೇಂಜ್ ಮಾಡ್ಬೋದು, ಬಟ್ ಅಲ್ಲಿ ಆ ಕೇಜಲ್ಲಿ ಏನು ಇದೆಯಲ್ಲ ಆವಾಗ ಬಿಟ್ಟಾಗ ಏನು ಮಾಡ್ತೀನಿ, ಆಲ್ಟರ್ನೇಟಿವ್ ಡೇಸ್ ಮಾಡ್ಕೊತೀನಿ. ಯಾಕೆಂತಂದರೆ ಒಂದ್ಸರಿ ತೆಗೆದ್ರೆ ಆಲ್ಮೋಸ್ಟ್ ಒಂದು 20
8 ಒಂದು 16 ಒಂದು 21 ಬಟ್ಲು ನೀರು ಹಾಕಬೇಕು ಒಂದು ಡೈಲಿ. 21 ಈ ಕಡೆ ಒಂದೆರಡು ಒಂದು 26 ಬಟ್ಲು ನೀರು ತುಂಬಿಸ್ಬೇಕು. ಹಳೆ ನೀರು ಚೆಲ್ಲಿ ಬಟ್ಲು ತೊಳೆದು ಹೊಸ ನೀರು ಹಾಕ್ಬೇಕು. ಯಾವಾಗ ಬ್ರೀಡಿಂಗ್ ಸೀಸನಲ್ಲಿ ಇರುವಾಗ. ಇವಾಗ ರೆಸ್ಟ್ ಇರೋ ಸೀಸನ್ ಅಲ್ವಾ, ಎಲ್ಲ ಬರ್ಡ್ಸು ಒಂದೇ ಕೇಜಲ್ಲಿ ಇರ್ತವೆ, ಒಂದೇ ಬಟ್ಲಲ್ಲಿ ಸರಿ ಹೋಗ್ಬಿಡ್ತವೆ, ಒಳ್ಳೆ ಕಾಲನ್ ಈ ಥರ. ಸೊ ಈಸಿ ಇರೋದ್ರಿಂದ ಡೈಲಿ ಚೇಂಜ್ ಮಾಡ್ತೀನಿ, ಇಲ್ಲಾಂದರೆ ಆಲ್ಟರ್ನೇಟಿವ್ ಡೇಸು ಚೇಂಜ್ ಮಾಡ್ತೀನಿ. ಇದು ನೀರಿಂದು ನೋಡಿ ಇಷ್ಟೆಲ್ಲ ಇದೆ. ನೀರಿನಷ್ಟೇ ಅಲ್ಲ, ಪ್ರತಿಯೊಂದು ಬರ್ಡ್ಸು ಪ್ರತಿಯೊಂದು ಟಾಪಿಕ್ಕು ಕೂಡ ಒಂದು 10 ನಿಮಿಷ ಮಾತಾಡ್ಬೋದು. ಅಷ್ಟು ಇನ್ಫಾರ್ಮೇಷನ್ ಶೇರ್ ಮಾಡೋದಿದೆ. ಬಟ್ ನೀವು ಡೈಲಿ ಕೂಡ ಶೇರ್ ಮಾಡ್ತೀನಿ. ಸೊ ಇದಿಷ್ಟು ಇವತ್ತಿನ ವ್ಲಾಗ್ ಆಗಿತ್ತು ಗೈಸ್. ಸಿಗೋಣ ಗೈಸ್ ಮುಂದಿನ ವ್ಲಾಗಲ್ಲಿ. ಬಟ್ ನಿಮ್ಗೇನೋ ಡೌಟ್ಸ್ ಇತ್ತು ಅಂತಂದರೆ ದಯವಿಟ್ಟು ಕಾಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ. ಜೊತೆಗೆ ಎಷ್ಟೊಂದು ಜನ ಬ್ರೋ ನೀವು ಬರ್ಡ್ಸ್ ಸೇಲ್ ಮಾಡ್ತೀರಾ ಅಂತ ಕೇಳ್ತಾ ಇದ್ರೆ, ಹೌದು ಬ್ರೋ ಬರ್ಡ್ಸ್ ಸಿಗ್ತಾವೆ ನಮ್ಮ ಹತ್ರ. ನೀವು ಏನಿಲ್ಲ ಜಸ್ಟ್ ನಮಗೆ ವಾಟ್ಸಪ್ ಮಾಡಿ, ನಿಮ್ಗೆ ಯಾವುದೇ ಬರ್ಡ್ ರಿಕ್ವೈರ್ಮೆಂಟ್ ಆಗಿದ್ರು ಕೂಡ. ಅದರಲ್ಲೂ ಬಜ್ಜೀಸ್ ಅಂತೂ ನಾವು ಬಜ್ಜೀಸಲ್ಲಿ ಎಕ್ಸ್ಪರ್ಟ್ ಅಂತ ಹೇಳ್ಬೋದು. ಅದು ನನಗೆ ಖುಷಿ ಇದೆ ಹೇಳ್ಕೊಳಕ್ಕೆ, ಯಾಕಂದ್ರೆ ನನಗೆ ಇಷ್ಟ. ಈಗ ಎಲ್ಲರೂ ಕೂಡ ಎಲ್ಲದರಲ್ಲೂ ಎಕ್ಸ್ಪರ್ಟ್, ಎಲ್ಲ ಬರ್ಡಲ್ಲೂ ಎಕ್ಸ್ಪರ್ಟ್ ಇರೋಕ್ಕಾಗಲ್ಲ. ನನಗೆ ಬಜ್ಜೀಸಲ್ಲಿ ಎಕ್ಸ್ಪರ್ಟು. ಈಗ ಡಾಕ್ಟ್ರು ಎಕ್ಸಾಂಪಲ್ ಡಾಕ್ಟ್ರು ಅಂತ ಅಂದರೆ, ಡಾಕ್ಟ್ರು ಇವಾಗ ಜನರಲ್ ಡಾಕ್ಟ್ರು ಒಬ್ರು ಇರ್ತಾರೆ ಹೌದು, ಆದರೆ ಕಿವಿ ಸಪ್ರೇಟ್ ಇರ್ತಾರೆ, ಮೂವಿ ಸಪ್ರೇಟ್ ಇರ್ತಾರೆ, ಕಿವಿ ಸಪ್ರೇಟ್ ಇವಾಗ ಕಿವಿ ಸಪ್ರೇಟ್ ಇದ್ದಾರೆ ಅನ್ನೋ ಗೊತ್ತಿಲ್ಲ. ENT ಸ್ಪೆಷಲಿಸ್ಟ್ ಇರ್ತಾರೆ, ಕಿವಿ ಮೂಗು ಬಾಯಿ ಅವರು ಸಪ್ರೇಟ್ ಇರ್ತಾರೆ. ಬಟ್ ಬೇರೆ ಸ್ಕಿನ್ ಡಾಕ್ಟ್ರು ಬೇರೆ ಇರ್ತಾರೆ. ಹಂಗೆ ಅದೇ ಥರ ಒಂದೊಂದು ಏರಿಯಾ ಸ್ಪೆಷಲೈಸೇಷನ್ ಇರ್ತಾರೆ. ಸೊ ಅದೇ ಥರ ನಮ್ಮದು ಬಜ್ಜಿ ಸ್ಪೆಷಲೈಸೇಷನು. ಬಟ್ ನಮ್ಮ ಹತ್ರ ಎಲ್ಲ ಬರ್ಡ್ಸ್ಗಳು ಸಿಗ್ತವೆ. ಸೊ ನೀವು ವಾಟ್ಸಪ್ ಮಾಡಬೇಕು. ವಾಟ್ಸಪ್ ನಂಬರ್ ಬ್ರೋ ಅಂತ ಎಷ್ಟೊಂದು ಜನ ಕೇಳ್ತಾ ಇರ್ತೀರಾ. ವಾಟ್ಸಪ್ ನಂಬರು 9380996339. ನಾನು ಹೇಳಿ ಸ್ಪೀಡಾಗಿ ಅನಿಸಿದ್ರೆ ನೀವು ಅಲ್ಲಿ ಡಿಸ್ಪ್ಲೇಲಿ ಕಾಣ್ತಾರೋ ನಂಬರ್ಗೆ ಅದೇ ನಂಬರೇ ವಾಟ್ಸಪ್ ಮಾಡ್ಬೋದು. ನಿಮ್ಗೆ ಯಾವುದೇ ಬರ್ಡ್ ರಿಕ್ವೈರ್ಮೆಂಟ್ ಆಗಿರಲಿ, ನಿಮ್ಮ ಡೌಟ್ಸ್ ಏನಾರು ಇರಲಿ. ಜೊತೆಗೆ ನಿಮ್ಮ ಡೌಟ್ಸ್ಗಳು ಡೈರೆಕ್ಟಾಗಿ ನನಗೆ ಇಲ್ಲೇ ಕಮೆಂಟ್ಸ್ನ ಕಮೆಂಟ್ ಮಾಡಿ. ನಾನು ಜನಗಳಿಗೂ ಉತ್ತರ ಕೊಡೋಕ್ಕೆ ಸರಿ ಹೋಗುತ್ತೆ. ಜೊತೆಗೆ ನಿಮಗೂ ಕೂಡ ಸಿಗುತ್ತೆ ಉತ್ತರ. ಜೊತೆಗೆ ಇನ್ನಷ್ಟು ಜನ ಯಾರಿಗಾರ ಪ್ರಶ್ನೆ ಇತ್ತು ಅಂತಂದರೆ ಮನಸ್ಸಲ್ಲಿ ಅವ್ರಿಗೂ ಕೂಡ ಸಿಗುತ್ತೆ ಉತ್ತರ. ಸಿಗೋಣ ಗೈಸ್ ಮುಂದಿನ ಬ್ಲಾಗಲ್ಲಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್ ಬಾಯ್.